ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕಥಾ ಮಂಜರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಿತು. ಇದು ಯುಗಳಗೀತೆ ಭಾಗ 48. ಅವಳ ಹರಿತ ಮಾತಿಗೆ ಬೆಚ್ಚಿ ಕಣ್ತೆರೆದವನ ಮನಸ್ಸು ಮತ್ತೆ ಮುದುಡಿ ಹಿಡಿಯಷ್ಟಾಯಿತು. ಅವಳಿಗೆ ಹಿಡಿಸದಿರುವ ಕೆಲಸ ಮಾಡಕೂಡದೆಂದು ತನ್ನಿಷ್ಟಗಳಿಗೆ ಅದೆಷ್ಟೇ ಕಡಿವಾಣ ಹಾಕಿಕೊಂಡರೂ ಅವಳ ಮುದ್ದು ಮೊಗವನ್ನು ಕಂಡಾಗ ಪುನಃ ತುಂಟಾಟಗಳನ್ನು ಶುರು ಮಾಡಿಬಿಡುತ್ತದೆ ಹೃದಯ. ಅವಳಿಗಿಷ್ಟವಿಲ್ಲದೆ ಅವಳ ಮೈ ಮುಟ್ಟಲಾರ. ತಕ್ಷಣ ಅವಳಿಂದ ದೂರ ಸರಿದವನ ಮನಸ್ಸು ವಿಚಿತ್ರವಾಗಿ ಒದ್ದಾಡಿತು. ಐ ಆಮ್ ಸಾರಿ ಎಂದು ಅವಳಿಗೆ ಬೆನ್ನು ಮಾಡಿ ನಿಂತು ಬಿಟ್ಟನು. ಅವನ ಹೆಬ್ಬೆರಳು ಹಣೆಯೊತ್ತಿಕೊಂಡಿತು. ಅವಳ ಮುಖ ನೋಡುವ ಧೈರ್ಯ ಸಾಲಲಿಲ್ಲ. ಎಷ್ಟಾದರೂ ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹೆಣ್ಣವಳು. ಆಗಾಗ ಮನಸ್ಸು ಹಿಡಿತ ತಪ್ಪಿ ಬಿಡುವುದು ಸಹಜ. ಈ ಸಾರಿಯನ್ನು ನಾನು ಆಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ. ಗೊತ್ತಿದ್ದು ಮಾಡುವ ತಪ್ಪುಗಳಿಗೆ ಕ್ಷಮೆ ಇರೋದಿಲ್ಲ ಪ್ರಖ್ಯಾತ್. ಎಲ್ಲವನ್ನೂ ನನ್ನಿಂದ ಬಲವಂತದಿಂದಲೇ ಪಡೆದುಕೊಂಡಿದ್ದೀಯಾ? ಒಂದು ಬಾರಿ ಈ ದೇಹದಿಂದ ನೀನು ತೃಪ್ತನಾಗಿಲ್ಲವೇ? ಸರಿ, ಮತ್ತೊಮ್ಮೆ ಬಲವಂತದಿಂದಲೇ ಪಡೆದುಕೋ. ಅಷ್ಟಕ್ಕೂ ಈಗ ನೀನು ನನ್ನ ಗಂಡನಲ್ಲವೇ? ಲೈಸೆನ್ಸ್ ಸಿಕ್ಕಿದೆ. ನೀನೇನೇ ಮಾಡಿದರೂ ಕೇಳುವ ಅಧಿಕಾರ ನನಗಿಲ್ಲ. ಅವಳ ಆ ಮಾತುಗಳು ಅದೆಷ್ಟು ಚುಚ್ಚಿತೋ ಅವನನ್ನು. ಈಗೀಗ ಅವಳಿಗೋಸ್ಕರ ತನ್ನನ್ನು ತಾನೇ ಬದಲಿಸಿಕೊಳ್ಳುತ್ತಿದ್ದಾನೆ. ತನ್ನ ಕೋಪ ತಾಪವನ್ನೆಲ್ಲ ಮೂಟೆ ಕಟ್ಟಿಟ್ಟು ತಾಳ್ಮೆ ಬೆಳೆಸಿಕೊಳ್ಳುತ್ತಿದ್ದಾನೆ. ಆದರೆ ಆಶಿಯ ಈ ಮಾತುಗಳು ಅವನನ್ನು ಪುನಃ ಕೆರಳಿಸುತ್ತಿದ್ದವು. ನೋಡು ಆಶಿ, ಮದುವೆಗೂ ಮುಂಚೆ, ಮದುವೆಯ ನಂತರ ನಾನು ನಿನ್ನನ್ನು ಎಂದಿಗೂ ಒತ್ತಾಯವಾಗಿ ಬಯಸುವುದಿಲ್ಲ ಅಂತ ನಿನಗೂ ಗೊತ್ತಿದೆ. ಆ ದಿನ ನನ್ನಿಂದ ತಿಳಿಯದೇ ಆದ ತಪ್ಪದು. ನನ್ನ ಪ್ರಜ್ಞೆ ಸ್ಥಿಮಿತದಲ್ಲಿರಲಿಲ್ಲ. ಆದರೆ ನಿನ್ನನ್ನು ನೀನು ಕಾಪಾಡಿಕೊಳ್ಳಲು ಶಕ್ತಳಾಗಿದ್ದೆ. ಹೇಗೋ ನನಗೆ ಜ್ವರ ಬಂದಿತ್ತು. ಕೈಗೆ ಸಿಕ್ಕ ವಸ್ತುವಿನಿಂದ ನನಗೆ ಹೊಡೆದು ನೀನು ಬಚಾವಾಗಬಹುದಿತ್ತಲ್ಲ ಆಶಿ. ಯಾಕೆ ಹಾಗೆ ಮಾಡಲಿಲ್ಲ ನೀನು? ಯಾಕೆ ಅಂದರೆ ನಿಂಗೂ ನನ್ನ ಮೇಲೆ ಪ್ರೀತಿ ಇತ್ತಲ್ವೇ? ಒಂದಲ್ಲ ಒಂದಿನ ನೀನು ನನ್ನಲ್ಲಿ ಸೇರಬೇಕೆಂದು ಗೊತ್ತಿದ್ದು ನನ್ನನ್ನು ಸಹಿಸಿಕೊಂಡು ನನ್ನಲ್ಲಿ ಒಂದಾದೆ ಅಲ್ವಾ? ಆದರೆ ಈಗ ಎಲ್ಲ ತಪ್ಪನ್ನು ನನ್ನ ಮೇಲೆ ಹೊರಿಸುವುದು ಯಾವ ನ್ಯಾಯ ಆಶಿ? ನಮ್ಮಿಬ್ಬರಿಂದಲೂ ನಡೆದ ಅವಘಡಕ್ಕೆ ನನ್ನೊಬ್ಬನನ್ನೇ ಹೊಣೆ ಮಾಡುವುದು ಎಷ್ಟು ಸರಿ? ಮಾತು ಮಾತಿಗೂ ನಾನು ನಿನ್ನ ಮೇಲೆ ಅತ್ಯಾಚಾರ ಮಾಡಿದೆ ಎಂಬಂತೆ ನೀನು ನನ್ನನ್ನು ದೂರುವಾಗ ನನ್ನ ಮನಸ್ಸು ವಿಲವಿಲನೆ ಒದ್ದಾಡುತ್ತದೆ. ಹೌದು, ನನ್ನಿಂದ ತಪ್ಪಾಗಿದೆ. ನಿನ್ನನ್ನು ಅವಮಾನಿಸಿ ಅನುಮಾನಿಸಿ ದೊಡ್ಡ ತಪ್ಪು ಮಾಡಿದ್ದೇನೆ. ಆದರೆ ನನ್ನನ್ನು ಶಿಕ್ಷಿಸುವ ಭರದಲ್ಲಿ ನೀನೂ ತಪ್ಪು ಮಾಡಬೇಡ. ಅವನ ದನಿಯಲ್ಲಿದ್ದ ವೇದನೆ ಆಶಿಯನ್ನು ತಟ್ಟಿತ್ತು. ಸುಲಭದಲ್ಲಿ ಕರಗಿಬಿಡುವ ಮನಸ್ಸವಳದು. ಹೊರಗೆ ತೋರಿಕೆಯ ಕೋಪವಷ್ಟೇ. ಅವನಿಂದ ತಾನು ಅನುಭವಿಸಿರುವ ಅವಮಾನ, ನೋವು, ಹಿಂಸೆಗಳು ಆ ನಕಲಿ ಮುನಿಸನ್ನು ಸರಿಸದಂತೆ ಪಟ್ಟು ಹಿಡಿದಿದೆ. ನೀನು ನನಗೆ ಆಡಿರುವ ಚುಚ್ಚು ಮಾತುಗಳ ಮುಂದೆ ಇವು ಏನೇನೂ ಅಲ್ಲ ಅಲ್ವಾ ಪ್ರಖ್ಯಾತ್? ಯಾವ ಹೆಣ್ಣು ಸಹಿಸಲಾರದಂಥ ಮಾತುಗಳನ್ನಾಡಿದ್ದೀಯಾ? ಇನ್ನೊಬ್ಬಳ ಜೊತೆ ಮಲಗಿದ್ದವಳು, ವೇಶ್ಯೆ, ನಾಚಿಕೆಗೆಟ್ಟವಳು. ಅವಳ ಮಾತು ಮುಗಿಯುವ ಮೊದಲೇ ಗಟ್ಟಿಯಾಗಿ ಅವಳ ತೋಳು ಹಿಡಿದು ಗೋಡೆಗೊರಗಿಸಿ ನಿಂತ. ಅವನ ಕಣ್ಣುಗಳು ಕೆಂಡದುಂಡೆಯಾಗಿದ್ದವು. ಯಾವುದನ್ನು ಮರೆತು ಹೊಸ ಬದುಕು ಶುರು ಮಾಡಲು ಯತ್ನಿಸುತ್ತಿರುವನೋ ಮತ್ತದನ್ನೇ ನೆನಪಿಸಿ ಅವನನ್ನು ಕೆರಳಿಸಿದ್ದಳು ಆಶಿ. ಹೌದು ಕಣೆ, ನಾನು ನಿಂಗೆ ಅನ್ಬಾರ್ದನ್ನೆಲ್ಲ ಅಂದಿದ್ದೇನೆ, ಅವಮಾನ ಮಾಡಿದ್ದೇನೆ, ಹಿಂಸೆ ಕೊಟ್ಟಿದ್ದೇನೆ. ಈಗ ನೀನು ಮಾಡ್ತಿರುವುದು ಅದನ್ನೇ ಅಲ್ವಾ? ಹಾಗಿದ್ಮೇಲೆ ನನಗೂ ನಿನಗೂ ಏನೇ ವ್ಯತ್ಯಾಸ? ನಾನು ನಿನ್ನನ್ನು ತಪ್ಪು ತಿಳ್ಕೊಂಡು ಎಷ್ಟು ದ್ವೇಷಿಸುತ್ತಿದ್ದೇನೋ ನಿನ್ನ ನೆನಪಿನಲ್ಲಿ ಅಷ್ಟೇ ಅತ್ತಿದ್ದೇನೆ. ಹುಚ್ಚನ ಹಾಗೆ ಒದ್ದಾಡಿದ್ದೇನೆ, ಸಂಕಟಪಟ್ಟಿದ್ದೇನೆ. ಹೆಣ್ಣಿನ ಕಣ್ಣೀರಿಗೆ ಮಾತ್ರ ಬೆಲೆನಾ? ನಿನ್ನ ಮೇಲೆ ನಂಬಿಕೆ ಕಳೆದುಕೊಂಡು ತಪ್ಪು ಮಾಡಿಬಿಟ್ಟೆ ನಿಜ. ಆದರೆ ನನ್ನ ಜಾಗದಲ್ಲಿ ನೀನಿದ್ರೆ ಏನು ಮಾಡ್ತಿದ್ದೆ? ನನ್ನ ಮನೆಯಲ್ಲಿ ಬೇರೊಬ್ಬಳು ಹೆಣ್ಣನ್ನು ನನ್ನ ಜೊತೆ ಅರಬೆತ್ತಲಾಗಿ ಕಂಡಿದ್ರೆ ಏನು ಮಾಡ್ತಿದ್ದೆ? ಪ್ರಾಣ ಸ್ನೇಹಿತ ಅಂದ್ಕೊಂಡು ಮಿತ್ರ ದ್ರೋಹಿಯನ್ನು ನಂಬಿ ನಾನು ಮೋಸ ಹೋದೆ. ಅದೇ ನಿನ್ನ ಪ್ರಾಣ ಸ್ನೇಹಿತೆ ರೀಮಾ ನಾನೊಬ್ಬ ಕಾಮುಕ, ಹೆಣ್ಣು ಬಾಕ ಅಂತ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿ ನಿನ್ನ ಮುಂದಿಟ್ಟಿದ್ರೆ ಏನು ಮಾಡ್ತಿದ್ದೆ? ನಾನು ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಲು ಕಾರಣ ಆ ಪರಿಸ್ಥಿತಿಗಳು. ನೋವಿಗೆ ನೋವು, ಅವಮಾನಕ್ಕೆ ಅವಮಾನ, ಹಿಂಸೆಗೆ ಹಿಂಸೆಯೇ ಶಿಕ್ಷೆಯಾದರೆ ಬದುಕು ಸಾಗುವುದಾದರೂ ಹೇಗೆ? ನಿನ್ನನ್ನು ಖುಷಿಯಾಗಿಡಬೇಕು, ಮತ್ತೆ ನಿನ್ನ ಬದುಕಿನಲ್ಲಿ ಬೆಳಕು ತರಬೇಕು ಅಂತ ನಾನು ಪ್ರಯತ್ನಿಸಿದಷ್ಟು ನೀನು ಹಳೆಯದನ್ನೆಲ್ಲ ಕೆದಕಿ ಮತ್ತೆ ಹಳೆಯ ದಾರಿಯನ್ನೇ ಆಯ್ದುಕೊಳ್ಳುತ್ತೀಯಾ? ಯಾಕೆ? ಕೋಪ, ಸೇಡು, ದ್ವೇಷ ಅಂತ ಕಿತ್ತಾಡುವುದಕ್ಕೆ ಈಗ ಕೇವಲ ನಾವಿಬ್ಬರೇ ಅಲ್ಲ, ನಮಗೊಬ್ಬ ಮಗನಿದ್ದಾನೆ. ಅವನ ಭವಿಷ್ಯ ನಮ್ಮಿಬ್ಬರ ಮೇಲೆ ನಿಂತಿದೆ. ಅದ್ಯಾಕೆ ನಿನಗೆ ಅರ್ಥವಾಗ್ತಿಲ್ಲ? ಮಾಡು, ನನ್ನನ್ನು ಇನ್ನೆಷ್ಟು ದ್ವೇಷ ಮಾಡ್ತೀಯೋ ಮಾಡು ಎಂದು ಅಬ್ಬರಿಸಿಬಿಟ್ಟವನ ದನಿಗೆ ನಡುಗಿ ಹೋದಳು ಆಶಿ. ಅವನನ್ನು ಈ ರೀತಿಯಾಗಿ ಕಂಡು ಅದೆಷ್ಟೋ ದಿನಗಳಾಗಿತ್ತು. ಹಳೆಯ ಪ್ರಖ್ಯಾತ್ ಮತ್ತೊಮ್ಮೆ ಕಾಣಿಸಿಕೊಂಡಾಗಲೇ ಅವನು ಇಷ್ಟು ದಿನ ತನಗಾಗಿ ಎಷ್ಟು ಬದಲಾಗಿದ್ದನೆಂದು ಅವಳಿಗೆ ಅರಿವಾಗತೊಡಗಿದ್ದು. ಇನ್ನು ಮುಂದೆ ನೀನಾಗೆ ಬಯಸಿ ಹತ್ತಿರ ಬರೋವರೆಗೂ ನಿನ್ನ ಕಿರುಬೆರಳನ್ನು ಸೋಕೋದಿಲ್ಲ ನಾನು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಗಟ್ಟಿ ದನಿಯಲ್ಲಿ ಬಿತ್ತರಿಸಿದವನು ಅವಳನ್ನು ಬಿಟ್ಟು ದಾಪುಗಾಲಿಡುತ್ತಾ ಹೊರ ನಡೆದನು. ಅವನ ರೌದ್ರಾವತಾರವನ್ನು ಅರಗಿಸಿಕೊಳ್ಳಲಾರದೆ
ಕಲ್ಲಿನಂತೆ ನಿಂತೇ ಇದ್ದಳು ಆಶಿ. ಪುಟ್ಟ ಪೋರನೊಂದಿಗೆ ಸಮಯ ಕಳೆದದ್ದೇ ತಿಳಿಯಲಿಲ್ಲ ಪರೀಕ್ಷಿತ್ ಹಾಗೂ ಮಥುರಾಳಿಗೆ. ಅವನನ್ನು ಕಾಫಿ ಶಾಪ್ಗೆ ಕರೆದೊಯ್ದು ತಾವಿಬ್ಬರು ಕಾಫಿ ಹೀರುತ್ತಾ ಕುಳಿತು ಅವನಿಗೆ ಚಾಕ್ಲೇಟ್ ಕೊಡಿಸಿದ್ದರು. ಮೊದಲಿಗೆ ಮುನಿಸು ತೋರುತ್ತಾ ಐಸ್ ಕ್ರೀಮ್ ಕೊಡಿಸದಿದ್ದಕ್ಕೆ ತನ್ನ ದೊಡ್ಡಪ್ಪನ ಕೆನ್ನೆಗೆ ಪುಟ್ಟ ಕೈಗಳಿಂದ 2 ಏಟು ಕೊಟ್ಟಿದ್ದ ತುಂಟ. ನಂತರ ಚಾಕ್ಲೇಟ್ ಕೈಗೆ ಬಂದಾಗ ಐಸ್ ಕ್ರೀಮ್ ಮರೆತು ಮೂತಿಗೆಲ್ಲ ಮೆತ್ತುಕೊಂಡು ತಿನ್ನತೊಡಗಿದ್ದ. ಗಾಜಿನ ಮೇಜಿನ ಮೇಲೆಯೇ ಕಾಲು ಮಡಚಿ ಕೂತು ತಿನ್ನುತ್ತಿದ್ದವನನ್ನು ಕಂಡು, ಮಥುರಾ, ಇವನಿಂದಾಗಿ ಈ ಶಾಪ್ ಓನರ್ ನಮ್ಮನ್ನು ಒದ್ದು ಓಡಿಸ್ತಾನೆ ನೋಡಿ ಎಂದಾಗ ನಕ್ಕು ಬಿಟ್ಟಳು ಮಥುರಾ. ಅವನನ್ನು ಸಾಕು ಸಾಕೆನ್ನುವಷ್ಟು ಗೋಳು ಹುಯ್ದುಕೊಂಡಿತ್ತು ಮಗು. ಹೋಗ್ಲಿ ಬಿಡಿ, ಮಗು ಅಲ್ವಾ, ಅವನ ಮುಖ ನೋಡಿದರೆ ಯಾರಿಗೆ ತಾನೇ ಬೈಯಲು ಮನಸ್ಸಾಗುತ್ತೆ ಎಂದಳು. ಮಗುವನ್ನು ಒಂದು ಕ್ಷಣವೂ ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡಿದ್ದಳು ಮಥುರಾ. ಮಗು ಕೂಡ ತಂದೆ ತಾಯಿಗಿಂತ ಹೆಚ್ಚಾಗಿ ತನ್ನ ದೊಡ್ಡಪ್ಪ ದೊಡ್ಡಮ್ಮನಿಗೆ ಹೊಗ್ಗಿಕೊಂಡಿತ್ತು. ಹೇ ಪಾಪು, ಒಬ್ಬನೇ ತಿಂತಿದ್ದೀಯಲ್ಲ, ನನಗೆ ಕೊಡೋದಿಲ್ವಾ ಎಂದನು ಮುದ್ದು ಪೋರನ ಕೆನ್ನೆಗೆ ಗಿಂಡುತ್ತಾ. ಹ್ಞೂ, ಸ್ವಲ್ಪ ಕೊತ್ತೀನಿ ಎಂದು ಮುದ್ದು ಮುದ್ದಾಗಿ ತೊದಲು ನುಡಿಯುತ್ತಾ ತನ್ನ ದೊಡ್ಡಪ್ಪನ ತೋಳೇರಿದವನು ಅವನ ಬಾಯಿಯ ಬಳಿ ಚಾಕ್ಲೇಟ್ ಹಿಡಿದಿದ್ದ. ಆ ಕ್ಷಣ ಅವನಿಗೆ ಪ್ರಖ್ಯಾತ್ ನೆನಪಾಗಿದ್ದನು. ಚಿಕ್ಕವರಿದ್ದಾಗ ಅವನು ತನ್ನೊಂದಿಗೆ ಅದೆಷ್ಟೇ ಜಗಳವಾಡಿದರೂ ಅಮ್ಮ ಏನಾದರೂ ತಿನಿಸು ಕೊಟ್ಟಾಗ ತನ್ನೊಂದಿಗೆ ಹಂಚಿಕೊಳ್ಳದೆ ತಿನ್ನುತ್ತಿರಲಿಲ್ಲ. ಅಂದಿಗೂ ಇಂದಿಗೂ ಅಣ್ಣನ ಮೇಲೆ ಅವನ ಪ್ರೀತಿ ಏನಿದ್ದರೂ ಮನದಲ್ಲಿ ಮಾತ್ರವೇ, ಹೊರಗೆ ತೋರಿಸುವುದಿಲ್ಲ. ಮೇಲ್ನೋಟಕ್ಕೆ ಒರಟುತನ ನಟಿಸಿದರೂ ಸದಾ ತನ್ನ ಅಣ್ಣನಿಗೆ ಒಳಿತನ್ನು ಬಯಸುತ್ತಾನೆ. ಕೆಲ ನಿಮಿಷ ಭಾವುಕನಾದವ ಮಗುವಿನ ಕೆನ್ನೆಗೆ ಮುತ್ತಿಟ್ಟು ಅಪ್ಪಿಕೊಂಡನು. ದೊಡ್ಡಪ್ಪ, ಚಾಕ್ಲೇಟ್ ಬೇಡ್ವಾ ಎಂದಿತ್ತು ಮಗು ತನ್ನ ದೊಡ್ಡಪ್ಪನ ವರ್ತನೆಗೆ ಕಾರಣ ತಿಳಿಯದೆ. ಬೇಡ ಕಂದ, ನೀನೇ ತಿನ್ನು, ಬೇಗ ಮನೆಗೆ ಹೋಗೋಣ, ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಇವತ್ತು ಹಬ್ಬ ಅಲ್ವಾ, ತಡವಾಗಿ ಹೋದರೆ ಅಜ್ಜಿ ಬೈತಾರೆ, ಬೇಗ ತಿನ್ನು ಎಂದ. ಮಗು ತಲೆಯಾಡಿಸಿ ಪುನಃ ಬಾಯಿಗೆಲ್ಲ ಮೆತ್ತುಕೊಂಡು ಚಾಕ್ಲೇಟ್ ತಿನ್ನತೊಡಗಿತು. ಅವರಿಬ್ಬರ ಬಾಂಧವ್ಯವನ್ನು ಕಂಡಾಗಲೆಲ್ಲ ಮಥುರಾಳ ಮನಸ್ಸು ತುಂಬಿ ಬರುತ್ತಿತ್ತು. ತನ್ನ ತಮ್ಮನ ಮಗುವಿಗೆ ಇಷ್ಟು ಪ್ರೀತಿ ತೋರುವವನು ತನ್ನ ಮಗುವನ್ನು ಅದೆಷ್ಟು ಪ್ರೀತಿಸಬಹುದೆಂದು ನೆನೆದು ಮನಸ್ಸು ಹೂವಾಗುತ್ತಿತ್ತು. ಆ ದಿನ ರಾತ್ರಿ ಪೂಜೆಯಲ್ಲಿ ಓಡಾಡಿ ಸುಸ್ತಾಗಿದ್ದರಿಂದ ದೇಹ ಹಗುರಾಗಲೆಂದು ಸ್ನಾನ ಮಾಡಿ ಬಂದವಳು ಕೈಕಾಲುಗಳಿಗೆ 2 ಕ್ರೀಮ್ಗಳನ್ನು ಲೇಪಿಸಿಕೊಂಡು ಕೂದಲು ಒಣಗಿಸುತ್ತಾ ಕನ್ನಡಿ ಎದುರು ನಿಂತಳು ಮಥುರಾ. ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದವನ ಗಮನ ಮಡದಿಯತ್ತ ಹರಿದಾಗ ಮತ್ತೆ ತುಂಟತನ ಗರಿಬಿಚ್ಚಿತು. ಮೆತ್ತಗೆ ಅವಳನ್ನು ಹಿಂದಿನಿಂದ ತಬ್ಬಿದನು. ಗಂಡನ ಅಪ್ಪುಗೆಗೆ ನವಿರಾಗಿ ಕಂಪಿಸಿದಳು ಮಥುರಾ. ಇವತ್ತು ನೀವು ಹುಟ್ಟಿದ್ದ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ರಿ ಎಂದು ಅವಳ ಕೊರಳ ಬದಿಯಲ್ಲಿ ತುಟಿಗಳಿಂದ ಮೃದುವಾಗಿ ಸವರಿದನು ಕ್ಷಿತ್. ಹೋ, ತುಂಬ ಬೇಗ ಹೇಳ್ತಿದ್ದೀರಾ ಎನ್ನುತ್ತಾ ಮುತ್ತು ಉದುರುವಷ್ಟು ಮುದ್ದಾಗಿ ನಕ್ಕು ಬಿಟ್ಟಳು. ಅವಳ ಕೂದಲಿನಿಂದ ಹೊಮ್ಮುತ್ತಿದ್ದ ಘಮ ಅವನಲ್ಲಿ ತುಂಟ ಆಸೆಗಳನ್ನು ಬಿತ್ತುತ್ತಿತ್ತು. ಆಗಷ್ಟೇ ಮಿಂದೆದ್ದು ಬಂದಿದ್ದವಳನ್ನು ಒಲುಮೆಯಿಂದ ತನ್ನ ತೋಳ ಸೆರೆಯಲ್ಲಿ ಬಂಧಿಸಿದನು. ಈಗ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಮತ್ತೆ ಇನ್ನೂ ಒಂದನ್ನು ಹೇಳಬೇಕು ಅನ್ನಿಸ್ತಿದೆ ಎಂದವನ ಕಂಗಳಲ್ಲಿ ತುಂಬಿಕೊಂಡಿದ್ದ ತುಂಟತನ ಅವಳರಿವಿಗೆ ಬಂದಿತ್ತಾದರೂ ಅವಳಿಗೆ ತಡೆಯುವ ಮನಸ್ಸಾಗಲಿಲ್ಲ. ಹೌದಾ, ಏನು ಹೇಳಬೇಕು ಅನ್ನಿಸ್ತಿದೆ? ಅವನ ಕೊರಳು ಬಳಸಿ ಮುದ್ದಾಗಿ ಕೇಳಿದಳು. ಅವನ ನೀಳ ಬೆರಳು ಅವಳ ಹಣೆಯಲ್ಲಾಡಿ ಜಾರಿ ಬಂದು ಅವಳ ತುಟಿಯ ಮೇಲೆ ನಿಂತಿತು. ನಿಮ್ಮ ಈ ತುಟಿಗಳು ನನ್ನನ್ನು ತುಂಬ ಕೆಣಕುತ್ತಿವೆ. ಅವನ ರಸಿಕತೆಗೆ ನಾಚಿ ನೀರಾಗಿ ಬಿಟ್ಟಳು ಹುಡುಗಿ. ಹೋ, ಅದಕ್ಕೇನು ಮಾಡಬೇಕೀಗ? ರೆಪ್ಪೆ ಬಾಗಿಸಿ ಕೇಳಿದವಳ ಮೊಗವನ್ನು ಬೊಗಸೆಯಲ್ಲಿ ತುಂಬಿಕೊಂಡು ಸಿಹಿ ಶಿಕ್ಷೆಯೊಂದನ್ನು ನೀಡಬೇಕಿದೆ ಎಂದವನೇ ಅವಳದರಗಳಿಗೆ ಲಗ್ಗೆ ಇಟ್ಟು ಬಿಟ್ಟ ಪರೀಕ್ಷಿತ್. ಅವನ ಜೊಂಪೆ ಕೂದಲು ಅವಳ ಬೆರಳಡಿಯಲ್ಲಿ ನಲುಗಿತು. ಅವನ ಮುತ್ತಿಗೆ ಸ್ಪಂದಿಸಿ ಅವನನ್ನು ತೃಪ್ತನಾಗಿಸಿದ್ದಳು. ಮತ್ತೂ ಮುಂದುವರೆದು ಅವಳನ್ನು ಹಾಸಿಗೆಗೆ ಒರಗಿಸಿದವ ಕೊರಳ ಒನಪಿನಲ್ಲಿ ಮುಖ ಒದಗಿಸಿದ್ದ. ಅವನ ಪ್ರತಿ ಚರ್ಯೆಗೂ ಕರಗುತ್ತಾ ಸಹಕರಿಸುತ್ತಿದ್ದವಳ ದೇಹ ಇದ್ದಕ್ಕಿದ್ದಂತೆ ನಿಶ್ಶಕ್ತಗೊಂಡಂತಾಯಿತು. ಅವನೊಂದಿಗೆ ಮುಂದುವರಿಯಲಾಗಲಿಲ್ಲ. ಅದರರಿವಿಲ್ಲದವನು ಅವಳನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುವ ತವಕದಲ್ಲಿದ್ದ. ಅವನ ಉತ್ಸಾಹಕ್ಕೆ ತಣ್ಣೀರು ಎರಚಲು ಇಚ್ಛಿಸದೆ ಇತ್ತ ನಿತ್ರಾಣಗೊಳ್ಳುತ್ತಿರುವ ದೇಹವನ್ನು ಸಂಭಾಳಿಸಲಾಗದೆ ನಲುಗಿ ಹೋದಳು. ಇನ್ನು ತನ್ನಿಂದಾಗದು ಎನಿಸಿದಾಗ ಕ್ಷಿತ್ ಎಂದೊಮ್ಮೆ ಉಸುರಿದಳು. ಎಂದವ ಶೃಂಗಾರದ ಮತ್ತೇರಿಸಿಕೊಂಡಿದ್ದ. ಕ್ಷಿತ್, ಐ ಕಾಂಟ್, ಯಾಕೋ ತುಂಬ ಸುಸ್ತಾಗ್ತಿದೆ. ಅವಳು ಅಷ್ಟಂದಿದ್ದೇ ತಡ. ತಟ್ಟನೆ ತಲೆ ಎತ್ತಿ ಅವಳ ಮುಖವನ್ನು ಕಂಡನು. ಅದೇಕೋ ಆಯಾಸದಿಂದ ಬಳಲಿ ಹೋಗಿದ್ದಳು. ಕೂಡಲೇ ಅವಳ ಮೈಮೇಲಿನಿಂದ ಸರಿದು ಅವಳನ್ನು ಎದೆಗೊರಗಿಸಿಕೊಂಡನು. ಅವಳ ತಲೆ ನೇವರಿಸುತ್ತಾ, ಇಟ್ಸ್ ಓಕೆ, ಇವತ್ತು ತುಂಬ ಓಡಾಡಿದ್ದೀರಲ್ಲ, ಅದಕ್ಕೆ ಸುಸ್ತಾಗಿರಬಹುದು, ಮಲಗಿ ಎಂದನು. ತನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸಹಕರಿಸಿದವನನ್ನು ಕಂಡು ಮನಸ್ಸು ತುಂಬಿ ಬಂತು ಮಥುರಾಳಿಗೆ. ಐ ಆಮ್ ಸಾರಿ
ಎಂದಳು ಕುಗ್ಗಿದ ದನಿಯಲ್ಲಿ. ಹೇ, ಇದರಲ್ಲಿ ಸಾರಿ ಕೇಳೋದೇನಿದೆ? ನಿಜ ಹೇಳಬೇಕಂದ್ರೆ ನಾನು ಸಾರಿ ಕೇಳಬೇಕು. ಈಗ ಸುಮ್ಮನೆ ಮಲ್ಕೊಳ್ಳಿ. ಅವಳ ನೆತ್ತಿಗೆ ಮುತ್ತಿಟ್ಟು ಅವಳನ್ನು ಇನ್ನಷ್ಟು ಎದೆಗೊತ್ತಿಕೊಂಡನು ಪರೀಕ್ಷಿತ್. ಮುಂಜಾನೆಯೂ ಅವಳಿಗೆ ಬೇಗನೆ ಏಳಲಾಗಲಿಲ್ಲ. ಅಷ್ಟರಲ್ಲಾಗಲೇ ಎದ್ದು ಸ್ನಾನ ಮಾಡಿ ಆಫೀಸಿಗೆ ತಯಾರಾಗುತ್ತಿದ್ದವನು ಮಡದಿ ಕಣ್ತೆರೆದಿದ್ದನ್ನು ಕಂಡು ಅವಳ ಪಕ್ಕ ಬಂದು ಕುಳಿತನು. ಈಗ ಹೇಗಿದ್ದೀರಾ? ಸುಸ್ತು ಕಡಿಮೆ ಆಯಿತಾ? ಅಕ್ಕರೆಯಿಂದ ವಿಚಾರಿಸಿಕೊಂಡವ ಅವಳ ಹಣೆ ಮುಟ್ಟಿ ಜ್ವರವನ್ನೊಮ್ಮೆ ಪರೀಕ್ಷಿಸಿದ. ಹಾಂ, ನಾನು ಹುಷಾರಾಗಿದ್ದೀನಿ. ಸರಿ, ಇವತ್ತು ಕೆಲಸಕ್ಕೆ ಹೋಗಬೇಡಿ, ಮನೆಯಲ್ಲೇ ರೆಸ್ಟ್ ಮಾಡಿ ಎಂದು ಅವಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಸರಿದು ಹೋದನು. ಇತ್ತ ಪ್ರಖ್ಯಾತ್ ಆಶಿಯೊಂದಿಗೆ ನೆನ್ನೆಯಿಂದ ಮುಖ ಕೊಟ್ಟು ಮಾತನಾಡುವುದನ್ನೇ ಬಿಟ್ಟಿದ್ದ. ನೆನ್ನೆ ಅವಳಾಡಿದ ಮಾತುಗಳಿಂದ ಮನಸ್ಸಿಗೆ ಬೇಸರವಾಗಿತ್ತು. ಅವಳಾಗೆ ಬಯಸಿ ಬರುವವರೆಗೂ ಅವಳೊಂದಿಗೆ ಅಂತರ ಕಾಯ್ದುಕೊಳ್ಳಬೇಕೆಂದು ನಿರ್ಧರಿಸಿ ಬಿಟ್ಟಿದ್ದನು. ಆಶಿಗೆ ಅವನ ವರ್ತನೆಯಿಂದ ಕಳವಳವಾಗಿತ್ತು. ಇಷ್ಟು ದಿನ ಅವನು ತನ್ನನ್ನು ರಮಿಸಲೆತ್ನಿಸಿದಾಗ ಬೇಕೆಂದೇ ದೂರ ತಳ್ಳುತ್ತಿದ್ದವಳು ಇಂದು ಅವನ ಈ ಅಪರಿಚಿತತೆಯನ್ನು ಕಂಡು ಒದ್ದಾಡಿ ಹೋದಳು. ಆದರೆ ಇಬ್ಬರೂ ಸೋಲಲೊಲ್ಲರು. ತನ್ನಮ್ಮನಿಂದ ಸ್ನಾನ ಮಾಡಿಸಿಕೊಂಡು ಮುದ್ದಾಗಿ ರೆಡಿ ಮಾಡಿಸಿಕೊಂಡ ಮಗು ಎಂದಿನಂತೆ ಆಟವಾಡಲು ದೊಡ್ಡಮ್ಮನ ರೂಮಿಗೆ ಹೋಗಿತ್ತು. ದೊಡ್ಡಮ್ಮ ಎನ್ನುತ್ತಾ ತನ್ನ ಪುಟ್ಟ ದೇಹವನ್ನು ಅಡಗಿಸಿ ಬಾಗಿಲಿನಿಂದ ಇಣುಕಿ ನೋಡಿದವನನ್ನು ಕಂಡು ಮುದ್ದುಕ್ಕಿತು ಮಥುರಾಳಿಗೆ. ಹೇ ಚಿನ್ನು, ಬಾಯಿಲಿ ಎಂದು ಹಾಸಿಗೆಯಿಂದೆದ್ದು 2 ಹೆಜ್ಜೆ ಮುಂದಿಟ್ಟಳಷ್ಟೆ. ತಲೆ ಗಿರ್ರೆಂದಿತು. ಕಣ್ಣ ಮುಂದೆ ಕತ್ತಲಾವರಿಸಿದಂತಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು. ಗಾಬರಿಗೊಂಡ ಮಗು ಜೋರಾಗಿ ಅಳಲು ಶುರುವಿಟ್ಟಿತು. ಮಗುವಿನ ಅಳುವನ್ನು ಕೇಳಿ ಆತಂಕದಿಂದ ರೂಮಿಗೆ ಬಂದು ನೋಡಿದ ಪ್ರಖ್ಯಾತ್ ಹಾಗೂ ಆಶಿಗೆ ನೆಲದ ಮೇಲೆ ಬಿದ್ದಿದ್ದ ಮಥುರಾಳನ್ನು ಕಂಡು ಗಾಬರಿಯಾಯಿತು. ಅದ್ಕೆ ಏನಾಯ್ತು? ಕಣ್ಬಿಡಿ ಎಂದು ಅವಳ ಕೆನ್ನೆ ತಟ್ಟಿದವ ಅವಳು ಕಣ್ತೆರೆದಿದ್ದಾಗ ಅವಳನ್ನೆತ್ತಿ ಹಾಸಿಗೆಯ ಮೇಲೆ ಮಲಗಿಸಿದ. ಕೂಡಲೇ ಓಡಿ ಹೋಗಿ ಮೆಡಿಕಲ್ ಕಿಟ್ ತಂದ ಆಶಿ, ನೀನು ಹೊರಗಿರು, ನಾನು ಏನಾಯ್ತು ಅಂತ ನೋಡ್ತೀನಿ ಎಂದಳು. ಅವನು ಮರುನುಡಿಯದೆ ಮಗುವನ್ನೆತ್ತಿಕೊಂಡು ರೂಮಿನಿಂದ ಹೊರ ನಡೆದ. ಮಥುರಾಳನ್ನು ಪರೀಕ್ಷಿಸಿದವಳ ಮುಖದಲ್ಲಿದ್ದ ಆತಂಕ ಮಾಯವಾಗಿ ಸಂತೋಷ ತುಂಬಿಕೊಂಡಿತು. ಅಷ್ಟರಲ್ಲೇ ನಿಧಾನವಾಗಿ ಕಣ್ತೆರೆದಳು ಮಥುರಾ. ಗೆಳತಿಯ ಹಣೆಗೆ ಅಕ್ಕರೆಯಿಂದ ಮುತ್ತಿಟ್ಟಳು ಆಶಿ. ಏನೊಂದು ಅರ್ಥವಾಗದೆ ಅವಳನ್ನೇ ಕಂಡವಳು, ಏನಾಯ್ತು ಆಶಿ ಎಂದಳು. ಅವಳ ಅದೇ ಮುಗ್ಧತೆ ಎಲ್ಲರಿಗೂ ಹಿಡಿಸಿಬಿಡುವುದು ಗೊತ್ತಾಗ್ಲಿಲ್ವಾ ಎಂದವಳ ಕಣ್ಣಲ್ಲಿದ್ದ ಖುಷಿಯನ್ನು ಅರೆ ನಿಮಿಷ ನೋಡುತ್ತೊಳಿದವಳು ಅದೇನೋ ನೆನಪಾದಾಗ, ನಿಜಾನ ಆಶಿ ಎಂದು ಸಂಭ್ರಮದಿಂದ ಕಣ್ಣರಳಿಸಿದಳು. ಅವಳು ಹೌದೆಂಬಂತೆ ತಲೆದೂಗಿದಾಗ ಖುಷಿಯಲ್ಲಿ ಅವಳನ್ನಪ್ಪಿಕೊಂಡಳು ಮಥುರಾ. ಯಾರಿಗೂ ಹೇಳಬೇಡ ಆಶಿ, ಪ್ಲೀಸ್. ಕ್ಷಿತ್ಗೆ ನಾನೇ ಮೊದಲು ಹೇಳಬೇಕು. ತುಂಬ ಖುಷಿ ಪಡ್ತಾರೆ. ಅವಳ ಕಂಗಳಲ್ಲಿ ಆನಂದದ ಅಶ್ರುಬಿಂದುಗಳು ಜಮೆಯಾದವು. ಒಡಲು ಸವರಿಕೊಂಡವಳು ಪರೀಕ್ಷಿತ್ಗೆ ವಿಷಯ ತಿಳಿಸುವ ಧಾವಂತದಲ್ಲಿದ್ದಳು. ಕಥೆ ಮುಂದುವರಿಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.